ನಮಗೂ ಜೈ ನಿಮಗೂ ಜೈ. ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಯನ್ನು ಕೇಳಿದ್ದೀವಿ ನಾವು, ಅದಕ್ಕಾಗಿ ನಾವು ಅಹೋರಾತ್ರಿ ಧರಣಿ ನಡೆಸಿದ್ದೀವಿ. ಹಾಗಾಗಿ ನಮಗೂ ಜೈ ಅಂತೇಳಿ ಪ್ರತಿಪಕ್ಷದವರು ನಾವು ಸದನವನ್ನು ಕರೆದಂತಹ ರೀತಿಯಲ್ಲಿನೇ ಮನ್ರೇಗಾ ಬೇಕು, ವಿ.ಬಿ. ರಾಮ್ಜಿ ಬೇಡ ಅನ್ನುವಂತಹ ನಿರ್ಣಯವನ್ನು ಸದನದಲ್ಲಿ ಅಂಗೀಕಾರ ಮಾಡಿದ್ದೀವಿ. ಹಾಗಾಗಿ ನಮಗೂ ಜೈ ಅಂತ ಹೇಳಿ ಕಾಂಗ್ರೆಸ್ನವರು. ಇದು ಸದ್ಯಕ್ಕೆ ಕರ್ನಾಟಕದ ಜನರ ಮುಂದೆ ನಮ್ಮೆರಡೂ ಪಕ್ಷಗಳು ಇಟ್ಟಿರುವಂತಹ ತಮ್ಮ ತಮ್ಮ ನಿಲುವುಗಳನ್ನು ರವೀಂದ್ರ ವರದಿಯನ್ನು ತೋರಿಸ್ತೀವಿ. ಮಾಡಲಿ ಏನಾರ ಮಾಡಲಿ, ನನ್ನ ತಪ್ಪು ಇಲ್ಲ. 6,000 ಕೋಟಿಯನ್ನ ಲೂಟಿ ಮಾಡಿರೋದು ಅಬಕಾರಿ ಇಲಾಖೆಯಲ್ಲಿ ನಿಜ. ಪ್ರೂವ್ ಮಾಡಲಿ, ಮಾತಾಡ್ತೀನಿ, ಕೊಡ್ಲಿ, ಆಮೇಲೆ ತನಿಖೆ ಮಾಡಲಿ. ಅವ್ರು 3 ತಿಂಗಳು ಬೇಕಾದ್ರೆ ವಾಪಸ್ ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅಂತದೇನು ನಡೆದಿಲ್ಲ, ರಾಜೀನಾಮೆ ಕೊಡುವ ಪ್ರಮೇಯ ಇಲ್ಲ. ರಾಜ್ಯ ವಿಧಾನಮಂಡಲ ವಿಶೇಷ ಅಧಿವೇಶನ ಸೇರಿದ್ದು ಮನ್ರೇಗಾ ಬಚಾವೋ, ವಿ.ಬಿ. ರಾಮ್ಜಿ ಹಟಾವೋ ಹೋರಾಟಕ್ಕಾಗಿ. ಕೇಂದ್ರ ಸರ್ಕಾರದ ವಿ.ಬಿ. ರಾಮ್ಜಿ ವಿರುದ್ಧದ ಖಂಡನಾ ನಿರ್ಣಯಕ್ಕೆ ಸರ್ಕಾರ ಮುಂದಾಗಿದ್ರೆ ಅಬಕಾರಿ ಹಗರಣವೇ ಪ್ರತಿಪಕ್ಷಗಳ ಅಸ್ತ್ರವಾಗಿತ್ತು. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ಮಾಡಿದ್ದ ಬಿಜೆಪಿ ಜೆಡಿಎಸ್ ಶಾಸಕರು ಇವತ್ತು ವಿಧಾನಸಭೆ ಕಲಾಪದಲ್ಲೂ ಗಲಾಟೆ ಮಾಡಿದ್ರು. ಅಬಕಾರಿ ಮಂತ್ರಿ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದು ಸದನದ ಬಾವಿಗಿಳಿದು ದೋಸ್ತಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಎಟಿಎಂ ಅಲ್ಲ, ಈಗ ರಿಸರ್ವ್ ಬ್ಯಾಂಕ್. ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ರಾಜೀನಾಮೆ ಆಯ್ತು ನೋಡಿ. ಜನರ ಬದುಕಿನ ಬಗ್ಗೆ ನೀವು ಯಾವ್ದೋ ಒಂದು ವರ್ಗಾವಣೆ, ಯಾವ್ದೋ ವಿಷಯಕ್ಕೆ ನೀವು ಸದನ ದಯಮಾಡಿ ಮಾಡಬೇಡಿ. ನಮಗೆ ಸ್ವಾಮಿ ಅಧ್ಯಕ್ಷರೇ, ಇವ್ರನ್ನ ಹೊರಕಾಕ್ರೆ ಸನ್ಮಾನ್ ರೇ, ನಾನ್ ಹೇಳ್ತಿದ್ರೆ ಈ ಸದನ ಹಾಳು ಮಾಡ್ತಾವ್ರೆ. ಹೊರಕಾಕಿ ಹೇಳ್ತೀನಿ ಇವ್ರನ್ನ, ನಾನ್ ನೇಮ್ ಮಾಡ್ತಾ ಇದ್ದೀನಿ, ಹೊರಕಾಕಿ ಇವ್ರನ್ನ. ಅಧ್ಯಕ್ಷರೇ, ಇವ್ರನ್ನ ಮಾಡಿ ಪ್ರತಿಪಕ್ಷಗಳ ಪ್ರತಿಭಟನೆ ವೇಳೆ ಲೂಟಿ ರಾಹುಲ್ ಗಾಂಧಿ ಕೋಟಿ ಎಂದು ಘೋಷಣೆ ಕೂಗಿದ್ರು. 6,000 ಕೋಟಿ ಲೂಟಿಯ ಆಡಿಯೋ ವಿಡಿಯೋ ಸಾಕ್ಷಿ ಸಾಕಲ್ವೇ ಎಂದು ಅಶೋಕ್ ಪ್ರಶ್ನೆ ಮಾಡಿದ್ರು. ಲೋಕಸಭೆ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣ ಕೊಟ್ರೆ ಈಗ ಕೇರಳ ಎಲೆಕ್ಷನ್ಗೆ ಅಬಕಾರಿ ಹಣ ಕೊಡ್ತೀರಾ ಎಂದು ಅಶೋಕ್ ತರಾಟೆಗೆ ತೆಗೆದುಕೊಂಡ್ರು. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರೂ ಮನೆ ಮಾತಾಗ್ಬಿಟ್ಟಿದೆ. ಸ್ವತಃ ಯಾರು ಅಬಕಾರಿಯನ್ನ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್, ನಮ್ಮ ಹತ್ರ ಎಲ್ಲ 10,000 15,000 ದುಡ್ಡು ತಗೊಂತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ತಗೊಂಡು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲು ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ. ಮುಖ್ಯಮಂತ್ರಿ ಪಾಲು ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ? ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ? ನೈತಿಕತೆ, ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ, ಎಲ್ಲಿ ನೈತಿಕತೆ ಇದೆ ಇವ್ರಿಗೆ? ಇವತ್ತು ಪ್ರತಿ ಎಲೆಕ್ಷನ್ಗೂ ಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು, ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ. ಇನ್ಚಾರ್ಜು ಡಿ.ಕೆ. ಶಿವಕುಮಾರ್ ಅವರು, ಕೇರಳಗೆ ಇನ್ಚಾರ್ಜು ಜಾರ್ಜ್ ಅವರು. ದುಡ್ಡು ಅಬಕಾರಿಗೆ ಇಲಾಖೆದು ಕರ್ನಾಟಕ. ನಾವೆಲ್ಲ ಕರ್ನಾಟಕವನ್ನ ಎಟಿಎಂ ಮಾಡಿದ್ದಾರೆ. ಎಟಿಎಂ ಅಲ್ಲ, ಈಗ ರಿಸರ್ವ್ ಬ್ಯಾಂಕ್. ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ಪ್ರತಿಪಕ್ಷಗಳ ಧರಣಿ ಮಧ್ಯೆಯೇ ಸಿಎಂ ಭೇಟಿ ಮಾಡಿದ್ರು ಸಚಿವ ಆರ್.ಬಿ. ತಿಮ್ಮಾಪುರ. ಹಗರಣದ ಬಗ್ಗೆ ಏನೂ ಚರ್ಚೆ ಮಾಡಿಲ್ಲ ಅಂತಾನು ಹೇಳಿ ಪ್ರತಿಪಕ್ಷಗಳ ಟೀಕೆ ಪ್ರಶ್ನೆಗಳಿಗೆ ಖಡಕ್ಕು ಉತ್ತರ ಕೊಟ್ರು. ಪ್ರತಿಪಕ್ಷಗಳು ಹೇಳಿದಾಗೆಲ್ಲ ರಾಜೀನಾಮೆ ಕೊಟ್ರೆ ಸರ್ಕಾರ ನಡೆಸೋದಕ್ಕಾಗುತ್ತಾ ಎಂದು ಪ್ರಶ್ನಿಸಿದ್ರು. ಇದೊಂದು ರಾಜಕೀಯ ಷಡ್ಯಂತ್ರವಾಗಿದ್ದು ನಾನು ಯಾವ ತಪ್ಪೂ ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡೆಸೋಕ್ಕಾಗತ್ತೇನಾ? ಅವರೆಲ್ಲರೂ ರಾಜೀನಾಮೆ ಕೇಳ್ತಾರೋ? ಮುಖ್ಯಮಂತ್ರಿಗಳು ಕೊಡತ್ತಾರೋ, ಪ್ರಧಾನಮಂತ್ರಿಗಳು ಕೇಳ್ತಾರೆ. ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೇಜೋವಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ.
ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ, ಅಂಥ ತಪ್ಪನ್ನು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಧರಣಿಯರ ಮಾಡಲಿ ಏನಾರ ಮಾಡಲಿ ನನ್ನ ತಪ್ಪು ಇಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನಾದರೂ ತಪ್ಪು ಮಾಡಿದರೆ ಅವ್ರು ಹೇಳಿ ಪ್ರೂವ್ ಮಾಡಲಿ, ಮಾತಾಡ್ತಾರೆ. ಈ ಮಧ್ಯೆ ಕಲಾಪದಲ್ಲಿನ ಅಬಕಾರಿ ಕಚ್ಚಾಟದ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೂ ವಿಜಯೇಂದ್ರ ಕೂಡ ಮಾತಿನ ಸಮರಕ್ಕಿಳಿದರು. ಕರ್ನಾಟಕ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ್ದು ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ರೀತಿ ATM ಆಗಿ ಪರಿವರ್ತನೆ ಆಗಿದೆ. ಎಲ್ಲ ಸಂದರ್ಭದಲ್ಲೂ ಕೂಡ ಇದು ರುಜುವಾತು ಆಗ್ತಾ ಇದೆ. ಹಾಗಾಗಿ ಅಬಕಾರಿ ಪ್ರಕರಣ ಏನಿದೆ ಇದು ಮತ್ತೊಂದು ಪ್ರಕರಣ. ಮಂತ್ರಿಯ ಮೇಲೂ ಕೂಡ ಒತ್ತಡ ಇದೆ, ರಾಜೀನಾಮೆ ಕೊಡಬಾರ್ದು ಅಂತೇಳಿ. ಅವ್ರು ರಾಜೀನಾಮೆ ಕೊಟ್ಟರೆ ಯಾರ್ಯಾರು ಬಿಡೋಕ್ಕೆ ಬರ್ತದೋ ಗೊತ್ತಿಲ್ಲ. ಹಾಗಾಗಿ ಅವ್ರನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಅವರ ಸರ್ಕಾರದಲ್ಲೇ BJP ಗೌರ್ಮೆಂಟ್ಗಳೇ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಇವೆಲ್ಲ ನಾವು ಬಿಚ್ಚಿಡೋಕ್ಕೆ ನಾವೆಲ್ಲ ದಾಖಲೆಗಳು ಮಡಿಕೊಂಡು ಕೂದಿದ್ದೀವಿ. ಸೊ ಚರ್ಚೆ ಮಾಡಿ ಅವರು ಮಾಡಲಿ, ನಾವು ಮಾಡೋಣ. ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟ್ ಡೇ ಇದೊಂದು ಡ್ರಾಮಾ ಮಾಡ್ತಾಯಿದ್ದಾರೆ ಅಷ್ಟೇ. ಇಶ್ಯೂನೇ ಇಲ್ಲ. ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡಲಿ, ಯಾವ ತನಿಖೆ ಬೇಕಾದ್ರೂ ಆರ್ಡರ್ ಮಾಡಲಿ. ಹೀಗೆ ಮನ್ರೇಗಾ ಮಹಾಯುದ್ಧದ ಕಿಚ್ಚಿಗೆ ಇನ್ನಷ್ಟು ತುಪ್ಪ ಸುರಿದದ್ದು ಅರಸೀಕೆರೆ ಶಾಸಕ KN ಶಿವಲಿಂಗೇಗೌಡ. ನಿನ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ, ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲ. ನಿಮ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ದೀರ ಇಲ್ಲಿ? ಅಬಕಾರಿ ಇಲಾಖೆಯಲ್ಲಿನ 6,000 ಕೋಟಿ ಲೂಟಿಗೆ ಏನಿದೆ ಸಾಕ್ಷಿ ಎಂದು ಮೈತ್ರಿ ನಾಯಕರನ್ನ ಪ್ರಶ್ನಿಸಿದ್ರು. ಆಗ ಕೊಬ್ಬರಿ ಕಳ್ಳ, ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿದವನು ಅಂತೆಲ್ಲ ಶಾಸಕರಾದ ಶರಣು ಸಲಗರ, ವೇದವ್ಯಾಸ್ ಕಾಮತ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ RSSನವರ ಚಾಳಿಯೇ ಕೂಗೋದು, ಕಿರುಚಾಡೋದು ಎಂದು ಟಕ್ಕರ್ ಕೊಟ್ಟರು. ಬಾಯಿಗೆ ಬಂದಂತೆ ಬೈದ್ರು. ಲೇ RSS, ಲೇ RSS, ನಿಮ್ ಯೋಗ್ಯತೆ ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ದೀರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ ಕೂಗಿ RSS ಹಾಳು ಮಾಡಿದಿರಿ ನೀವು. ನಿಮ್ಮ ಅಜ್ಜನ್ ಮಾಡಿದ್ದೆ. ಬಾಲ್ ಕೇಳು ಅರಸೀಕೆರೆಯಲ್ಲಿ. ಅರಸೀಕೆರೆಯಲ್ಲಿ ಬಾ ಕೇಳು, ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ. ಶಾಸಕ ಶರಣು ಸಲಗಾರ ಹೆಂಡತಿಯಿಂದ ಲೂಟಿ, ತಹಶೀಲ್ದಾರ್ ಹುದ್ದೆಯಿಂದ ಲೂಟಿ ಹೊಡೆದ್ರ. ಶಾಸಕ ಶರಣು ಸಲಗರ ಟೀಕಿಸುವ ಭರದಲ್ಲಿ ಸಲಗರ ಪತ್ನಿ ತಹಶೀಲ್ದಾರ್ ಆಗಿ ಲೂಟಿ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ರು ಶಿವಲಿಂಗೇಗೌಡ. ತಹಶೀಲ್ದಾರ್ ಹೆಂಡತಿ ಮೂಲಕ ಮಾಡಿರುವ ಅಕ್ರಮ ಸಾಕಲ್ವೇ ಎಂದು ಶರಣು ಸಲಗರಿಗೆ ಟಾಂಗ್ ಕೊಟ್ರು. ಶಿವಲಿಂಗೇಗೌಡರ ಈ ಮಾತಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಶರಣು ಸಲಗರ ಟಾಂಗ್ ಕೊಟ್ರು. ಯಾರೋ 3 ಜನ, ಒಬ್ಬ RSS ಜನ ಈ ಮಂಗಳೂರಿನನು, ಇವನು ನಾನಲ್ಲಿ ಮಾತಾಡಕ್ಕೆ ಎದ್ರು ಇದಾಗ್ತಾನೆ. ಇವನೊಬ್ಬ ಈ ತಹಶೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ಸಲಗಾರ, ಇವನು ಭ್ರಷ್ಟ. ಇವನು ಬಂದಿಲ್ಲಿ ಆಟ ಹಾಕಕ್ ಬಂದಿದ್ದಾನೆ. ಇಡೀ BJP, ಕಾಂಗ್ರೆಸ್ ಮತ್ತು ಎಲ್ಲಾ ಪಕ್ಷದ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾವ್ರು. ಹೋಗಿ ಚುನಾವಣೆ ಡಿಕ್ಲೇರ್ ಮಾಡಿ ಗೊತ್ತಾಗುತ್ತೆ. ಈ ಏನು ಆ ಪದ ಉಪಯೋಗ ಮಾಡಿದಾರಲ್ಲ, ಒಂದು ಆ ಪದ ಉಪಯೋಗ ಮಾಡಿರೋದು, ಇನ್ನೊಂದು ಆ ಅಮ್ಮ ಭಾಳ ನಮಗೂ ಬೇಕಾದವ್ರು. ನೆನ್ನೆ ಡಾಕ್ಟರೇಟ್ಗೆ ಅಭಿನಂದನೆ ಸಲ್ಲಿಸ್ತೆ. ನಾನು ಪಕ್ಷಾತೀತವಾಗಿ ನಾನು ಅಭಿನಂದನೆ ಸಲ್ಲಿಸಿ ಅವ್ರೇನು ಮಾತಾಡಿರೋ ಅದಕ್ಕಿಂತ ಜಾಸ್ತಿ ಮಾತಾಡಿದೆ ಆ ಹೆಣ್ಮಗಳ ಬಗ್ಗೆ. ನೀವು ಅದೇ ಹೆಣ್ಣಿನ ಒಬ್ಬ ಮನೆಯಲ್ಲಿ ಅವರ ಹೆಂಡತಿ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ, ಕಲೆಕ್ಷನ್ ಮಾಡಗಮ್ಮ ಅಂತ ಅವ್ರ ಹೆಂಡತಿಗೆ ಮಾತಾಡ್ತೀರಾ ಅಂದರೆ, ಇದು ನಾವು ಸದನದಲ್ಲಿ ಯಾಕಿರ್ಬೇಕು? ಇಂಥ ಸದನದಲ್ಲಿ ಮಾತಾಡಲಿ. ನನಗೂ ಅವ್ರಿಗೂ ದ್ವೇಷ ಇದೆ, ಬೇಕಾದಷ್ಟು ಜಗಳ ಆಗಿದೆ, ಆಡೋಣ ನಾವು ಬೇಕಾದ್ರೆ. ನಾವು ಅದಕ್ಕೆ ಪೊಲಿಟಿಕಲ್ ಆಗಿ ನಾವು ಬಂದಿದ್ದೀರಿ. ಮನೆಯವ್ರನ್ನೆಲ್ಲ ಕರ್ಕೊಂಡು ತಾಳ್ಮೆ ಕಳ್ಕೊಳ್ಳಿಲ್ಲ, ತಾಳ್ಮೆಗಿಡಿಸಿದ್ರು. ಆ ಪಕ್ಷದ ಬಾವಿನಲ್ಲಿದ್ದಂಥ ಎಲ್ಲ
ಸದಸ್ಯರುಗಳು ಕೂಡ ನನಗೆ ಅವಕಾಶ ಕೊಟ್ಟಾಗ ನಾನು ಗೌರವಯುತವಾಗಿ ವಿಚಾರನ ಮಂಡನೆ ಮಾಡಬೇಕು. ಅವರು ಬೆಳಗ್ಗೆಯಿಂದಲೂ ಕೂಗ್ತಾಯಿದ್ರು, ಕೂಗ್ಕೊಳ್ಳಿ, ಅದು ಅವರ ಹಕ್ಕು, ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು. ಆದರೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿ ನಿಂದನೆಯನ್ನು ಮಾಡಬಾರ್ದು. ಅವ್ರು ಏನಂತ ಕೂಗಿದ್ರು, ನನ್ನ ಕೊಪ್ರಿ ಕಳ್ಳ, ಅದ್ರ ಕಳ್ಳ, ಇದ್ರ ಕಳ್ಳ, ಪಕ್ಷಾಂತರ ಮಾಡಿದನು, ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡಿದ್ರು, ಅಲ್ಲೇ ಅದು ನನ್ನ ವಿಚಾರ ಯಾಕೆ ಬರ್ಬೇಕಾಗ್ತದೆ? ಆದ್ದರಿಂದ ನಾನು ಮಾತಾಡಿದೆ. ಶಿವಲಿಂಗೇಗೌಡರು ಮಾತಾಡಿದ್ರು, ಇವತ್ತು ನನ್ನ ಧರ್ಮಪತ್ನಿಯ ಮೇಲೆ ಎಲ್ಲಾದರೂ ಒಂದು 10 ರೂಪಾಯಿದು ಯಾವುದಾದ್ರೂ ಕರಪ್ಷನ್ ಚಾರ್ಜ್ ಇದ್ರೆ ಅವರು ಸಾಬೀತು ಮಾಡಲಿ, ನನ್ನ ಶಾಸಕ ಸ್ಥಾನಕ್ಕೆ ನಾನು ರಿಸೈನ್ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಕಾಂಗ್ರೆಸ್ಸಿಗರಿಗೆ ಅವ್ರೇನು ಮಾಡ್ತಕ್ಕಂಥ ಹಗರಣಗಳು, ಆ ಭ್ರಷ್ಟಾಚಾರಗಳು ನಾವು ವಿರುದ್ಧ ಹೋರಾಟ ಮಾಡಿದ್ರೆ ಅವರು ವೈಯಕ್ತಿಕವಾಗಿ ನಮ್ಮ ಮೇಲೆ ಮುಗಿಬೀಳ್ತಕ್ಕಂಥದ್ದು ಇದು ನಿಜವಾಗ್ಲೂ ಸರಿಯಲ್ಲ. ಇದು ಅಷ್ಟಕ್ಕೆ ನಿಲ್ಲಲಿಲ್ಲ. ಬದಲಾಗಿ ಶಾಸಕ ಕುಣಿಗಲ್ ರಂಗನಾಥ್ ಮಾತಿನ ವೇಳೆಯೂ ಗೋವಿಂದ ಗೋವಿಂದ ಎಂದು ಕೂಗಿದ್ರು ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್. ಗೋವಿಂದ ಗೋವಿಂದ, ಈ ಮನ್ರೇಗಾ ರಂಗನಾಥ ಸ್ವಾಮಿ ಗೋವಿಂದ, ಸಮೃದ್ಧಿಗೆ ಚಿಹ್ನೆ 6000 ಕೋಟಿ ಗೋವಿಂದ, ಸಂವಿಧಾನಕ್ಕೆ ಚಿಹ್ನೆ 6000 ಕೋಟಿ ಗೋವಿಂದ, ಚಿಹ್ನೆ ಇದು. ಅಬ್ಕಾರಿ ಹಗರಣ ಗೋವಿಂದ, ಗಾಂಧಿ ಅವರನ್ನ ಗೋವಿಂದ ಗೋವಿಂದ ತಮಗೆಲ್ಲ ಗೊತ್ತಿದೆ. ಗಲಾಟೆ ಗದ್ದಲಗಳ ಮಧ್ಯೆಯೇ ಮತ್ತೆ ಸದನ ಸೇರಿದಾಗ ಸ್ಪೀಕರ್ ಶಾಸಕರ ಸಂಧಾನಕ್ಕಿಳಿದರು. ಸದನದ ಘಟನೆಗಳು ಯಾರಿಗೂ ಶೋಭೆ ತರುವುದಿಲ್ಲ, ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದರು. ಆಗ ಸ್ಪೀಕರ್ ಬಗ್ಗೆಯೇ ಆಕ್ಷೇಪ ಎತ್ತಿದ್ರು ಆರ್ ಅಶೋಕ್. ಆಗ ಮಳವಳ್ಳಿ ಶಾಸಕ ಪಿ ನರೇಂದ್ರ ಸ್ವಾಮಿ ಬಿಜೆಪಿಗರ ವಿರುದ್ಧ ಹರಿಹಾಯ್ದ್ರು. ಅನ್ನ ತಿಂದಿದ್ದೇನ್ರಿ, ಯಾಕ್ರಿ ಗೌರವದಿಂದ ಬಂದ್ವಿ, ನಮಗೆ ಅವಮಾನ ಮಾಡ್ತೀರಾ ನೀವು? ಏನ್ ತಪ್ಪು ಮಾಡಿದ್ವಿ ಅಂತ ನಿಮ್ ಮನೆ ಕಟ್ಟೋದಕ್ಕೆ ನಮಗೆ ಮನೆಗೆ ಬೆಂಕಿ ಹಾಕ್ತೀರಾ? ಓ ಡ್ಯಾನ್ಸ್ ಮಾಡಕ್ ಬಂದಾರ, ಡ್ಯಾನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸದನದಲ್ಲಿ ಯಾವ ಗಂಭೀರ ವಿಚಾರದ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಆಗಬೇಕಾಗಿತ್ತು. ಬಹಳ ವಿಚಾರಗಳ ಬಗ್ಗೆ ಇಲ್ಲಿ ಜನರಲ್ಲಿರುವಂತಹ ಅನುಮಾನಗಳನ್ನು ದೂರ ಮಾಡಬಹುದಂತಹ ಅವಕಾಶ ಆಡಳಿತ ಪಕ್ಷಕ್ಕೂ ಇತ್ತು, ಪ್ರತಿಪಕ್ಷಕ್ಕೂ ಇತ್ತು. ಆದರೆ ಆ ಅವಕಾಶವನ್ನು ಬಳಸ್ಕೊಳ್ಳಿಲ್ಲ. ಬದಲಿಗೆ ಇದರಲ್ಲಿ ಕೇವಲ ಒಂದಿಷ್ಟು ಪ್ರತಿಷ್ಠೆ ಮತ್ತು ನಮಗೂ ಜೈ ನಿಮಗೂ ಜೈ, ನಾವು ನಮ್ದನ್ನು ಸಾಧಿಸಿ ನೀವು ನಿಮ್ದನ್ನು ಸಾಧಿಸಿ, ನಮ್ಮ ಹೈಕಮಾಂಡ್ಗೆ ರಿಪೋರ್ಟ್ ಕೊಡೋಕ್ಕೆ ನಮ್ಮ ಹತ್ರ ಒಂದು ರಿಪೋರ್ಟ್ ರೆಡಿ ಆಯಿತು, ನಿಮ್ಮ ಹೈಕಮಾಂಡ್ ಕೊಡೋದಕ್ಕೆ ನಿಮ್ಮ ಹತ್ರ ಒಂದು ರಿಪೋರ್ಟ್ ರೆಡಿ ಆಯಿತು ಅನ್ನುವ ರೀತಿಯಾದಂತಹ ಪಾಲಿಟಿಕ್ಸ್ಗೆ ಸೀಮಿತ ಆಗಿರ್ತದೆ. ನಿಜಕ್ಕೂ ಕೂಡ ವಿಪರ್ಯಾಸ. ಯಾಕಂದರೆ ಜನರ ತೆರಿಗೆ ದುಡ್ಡಲ್ಲಿ ನಡೆಯುವಂತಹ ಸದನದಲ್ಲಿ ಯಾವ ರೀತಿಯಾದಂತಹ ಡಿಬೇಟ್ಗಳು ಇವತ್ತು ನಡೆದಿದ್ದಾವೆ ಅನ್ನೋದು ಭಾಳ ಮುಖ್ಯ. ಅದಕ್ಕೆ ಉತ್ತರದಾಯಿಗಳು ಕೂಡ ಇದೇ ಶಾಸಕರಾಗಿರ್ತಾರೆ. ಎರಡನೇ